ಜೊತೆಯಲ್ಲಿ ದ್ವೇಷ, ಹಾಗಾಗಿ ಮೃದುವಾಗಿ ಸೌಮ್ಯವಾಗಿ ಶಾಂತವಾಗಿ ಈ ಪ್ಯಾನಲ್ನ ಮಾಡ್ಲಿಕ್ಕಾಗತ್ತಾ ಗೊತ್ತಿಲ್ಲ. ಮೊದಲದಾಗಿ ನಮ್ಮ ಈ ಪ್ಯಾನಲ್ನ ಹೆಸರು ಧರ್ಮ ದ್ವೇಷ. ಚಂದ್ರಶೇಖರ್ ಸರ್, ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ಧರ್ಮ ಹಾಗೆ ದ್ವೇಷ ಸಾಮಾನ್ಯವಾಗಿ ಎರಡು ತದ್ವಿರುದ್ಧ ಪದಗಳಾಗಬೇಕಾಗಿತ್ತು. ಆದರೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ದ್ವೇಷವನ್ನ ಹರಡಲಿಕ್ಕೆ, ಸಮಾಜದ ಶಾಂತಿಯನ್ನ ಕದಲಿಕ್ಕೆ ಧರ್ಮ ಅನ್ನೋದು ಅಸ್ತ್ರ ಆಗ್ಬಿಟ್ಟಿದೆ ಅಂತ. ನೋಡಿ, ಧರ್ಮ ಅಂತಕ್ಕಂಥ ಪದವನ್ನು ಯಾರು ಅರ್ಥ ಮಾಡ್ಕೊಂಡಿರಲ್ಲ, ಆವಾಗ ಮಾತ್ರ ಈ ಧರ್ಮ ದ್ವೇಷವು ಎಲ್ಲವೂ ಒಟ್ಟಿಗೆ ಕಾಣುತ್ತೆ. ಧರ್ಮವನ್ನು ನೀವು ಆ್ಯಕ್ಚುಲಾಗಿ ನೀವು ಅದನ್ನು ನಮ್ಮ ಪರಿಭಾಷೆಯಲ್ಲಿ ತರಬೇಕು ಅಂತ ಹೇಳಿದ್ರೆ, ಧರ್ಮ ಅಂತಕ್ಕಂಥದ್ದು ಧಾರಣಾತಿ ಧರ್ಮ ಅಂತ ಹೇಳ್ತಾರೆ. ಎಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು, ಎಲ್ಲವನ್ನು ಧರಿಸಿರ್ತಕ್ಕಂಥದ್ದು ಧರ್ಮ. ಜೊತೆಗೆ ಇನ್ನೊಂದು ವ್ಯಾಖ್ಯಾನ ಅಂತ ಹೇಳಿದ್ರೆ, ವೈಜ್ಞಾನಿಕ ತಳಹದಿಯ ಮೇಲೆ ನಿಂತಿರ್ತಕ್ಕಂಥದ್ದು ಧರ್ಮ. ಜಗತ್ತಿನಲ್ಲಿ ಇವತ್ತು ಕೇವಲ ಹಿಂದೂ ಧರ್ಮ ಮಾತ್ರ ಧರ್ಮ ಬಿಟ್ಟರೆ ಮಿಕ್ಕೆಲ್ಲವೂ ಮತಗಳು, ಪಂಥಗಳು ಅಥವಾ ಸಂಪ್ರದಾಯಗಳು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ನೋಡಿ, ಧರ್ಮ ಯಾವತ್ತೂ ಸೈಂಟಿಫಿಕ್ ಆಗಿ ಬೇಸಾಗಿರಬೇಕು. ಭಾರತದ ಯಾವುದೇ ವೇದ ತಗೊಳ್ಳಿ, ಉಪನಿಷತ್ ತಗೊಳ್ಳಿ, ಗೀತೆ ತಗೊಳ್ಳಿ, ಕಂಪ್ಲೀಟ್ ಸೈನ್ಸ್ ಮೇಲೆ ನಿಂತಿರ್ತಕ್ಕಂಥದ್ದು. ಒಂದು ಸಣ್ಣ ಉದಾಹರಣೆ, ನಾನು 2 ನಿಮಿಷ ವಿಷಯ ತಗೊತೀನಿ. ಯಾಕೆಂತ ಹೇಳಿದ್ರೆ ಧರ್ಮ ಅರ್ಥ ಆಗ್ಬೇಕಂತ ಹೇಳಿದ್ರೆ ಈ ಕಾನ್ಸೆಪ್ಟ್ ಅರ್ಥ ಆಗಬೇಕು. ಸ್ಮಿತಾ, ವಾರಗಳಿದ್ದಾವೆ. ಮಂಡೇ ಆದಮೇಲೆ ಟ್ಯೂಸ್ಡೇ ಬರುತ್ತೆ, ಟ್ಯೂಸ್ಡೇ ಆದಮೇಲೆ ವೆನ್ಸ್ಡೇ ಬರುತ್ತೆ. ಇದನ್ನು ಭಾರತೀಯರಿಂದ ವೆಸ್ಟರ್ನ್ ಕಲ್ಚರ್ ತೊಗೊಂಡಿದ್ದು. ನಮ್ಮಲ್ಲಿ ಭಾನುವಾರ, ಸೋಮವಾರ, ಮಂಗಳವಾರ. ಭಾನುವಾರ ಆದಮೇಲೆ ಸೋಮವಾರ ಯಾಕೆ ಬರಬೇಕು? 7 ಗ್ರಹಗಳ ಪದ್ಧತಿ ನಮ್ಮಲ್ಲಿತ್ತು. ಮೊದಲನೇ ಗ್ರಹ ಸೂರ್ಯ. ಮೊದಲು ಇಲ್ಲ ಅಂತ ಹೇಳಿದ್ರು ವೆಸ್ಟರ್ನ್ ಅವರು, ಮತ್ತು ಅವ್ರು ಯಾಕೆ 7 ದಿವಸಗಳನ್ನಿಟ್ಟು ಅವರೂ ಅದನ್ನೇ ಮಾಡಿಕೊಂಡ್ರು. ಮೊದಲನೇ ದಿವಸ ಸೂರ್ಯ ಬರುತ್ತೆ, ಸರಿ. ಆದರೆ ಮತ್ತೆ ನೀವು ಸೈಜ್ ಪ್ರಕಾರ ನೋಡಿದ್ರೆ ಸೂರ್ಯ ಆದಮೇಲೆ ಗುರು ಬರಬೇಕು, ಗುರು ಆದಮೇಲೆ ಶನಿ ಬರಬೇಕು. ಹಾಗೆ ಭಾನುವಾರ, ಗುರುವಾರ, ಶನಿವಾರ ಬರಬೇಕು. ಇಲ್ಲ, ಸೂರ್ಯನ ಡಿಸ್ಟೆನ್ಸನ್ನು ನೋಡ್ಕೊಂಡೋದ್ರೆ ಭಾನುವಾರ ಪಕ್ಕದಲ್ಲಿ ಬುಧವಾರ ಬರಬೇಕಿತ್ತು. ಆದರೆ ಭಾನು ಆದಮೇಲೆ ಚಂದ್ರ ಬರ್ತಾನೆ, ಚಂದ್ರ ಆದಮೇಲೆ ಮಂಗಳ ಬರ್ತಾನೆ. ಯಾಕೆ ಅಂತ ಹೇಳಿದ್ರೆ, ಇದರಿಂದ ಇರ್ತಕ್ಕಂತಹ ಸೈನ್ಸ್ ಅಂತ ಏನು ಹೇಳಿದ್ರೆ, ನಮ್ಮಲ್ಲಿ ವಿಶುದ್ಧ ಭಾರತ ಜ್ಞಾನದಲ್ಲಿ ಹೇಳುತ್ತೆ, ಹೋರ ಅಂತಕ್ಕಂಥದ್ದೊಂದಿದೆ. ಅಂದರೆ ಅದರ ಒಂದು ಔರ, ಹೋರ, ಅದು ಪ್ರತಿ ಗ್ರಹದಲ್ಲಿರುತ್ತೆ. ಮೊದಲ ಹೌರ, ಆ ಹೌರಾದ ಸಮಯ 24 ಗಂಟೆ. ಮೊದಲ ಹೌರ ಇದು ಸೆಲೆಸ್ಟಿಯಲ್ ಸೀಕ್ವೆನ್ಸ್. ಇದು ಮೊದಲ ಹೌರ ಸೂರ್ಯನಲ್ಲಿರುತ್ತೆ. 24 ಗಂಟೆ ಮುಗಿದು 25ನೇ ಗಂಟೆ ಬರ್ಬೇಕಾದ್ರೆ ಆ ಹೋರ ಚಂದ್ರನಿಗೆ ಬರುತ್ತೆ. ಅದಾದ ಮೇಲೆ 24 ಗಂಟೆ ಆದಮೇಲೆ ಆ ಹೊರ ಮಂಗಳನಿಗೆ ಬರುತ್ತೆ. ಅದಾದ 24 ಗಂಟೆಗೆ ಅದು ಬುಧನಿಗೆ ಬರುತ್ತೆ. ಈ ಹೋರಾದ ಪ್ರಕಾರ ಏನು ಸೆಲೆಸ್ಟಿಕಲ್ ಸೀಕ್ವೆನ್ಸ್ ಇತ್ತಲ್ಲ, ಇದೇ ನಮ್ಮಲ್ಲಿ ವಾರ ಆಗಿ ಬಂದಿದ್ದು. ಇದನ್ನು ನಮ್ಮಿಂದ ಇವರು ಗ್ರೀಕರು ತಗೊಂಡ್ರು. ಆ ಹೋರ ಅಂತಕ್ಕಂಥ ಪದ ಮೇಲೆ ಅದು ಹೋರೋಸ್ಕೋಪ್ ಆಗಿದ್ದು. ವೆಸ್ಟರ್ನ್ ಅವರು ಅದನ್ನು ಹೋರೋಸ್ಕೋಪ್ ಅಂತ ಮಾಡಿಕೊಂಡು, ಅದು ಭಾರತೀಯ ವಿಜ್ಞಾನ. ಅದು ಅಂದರೆ ಪ್ರತಿಯೊಂದು, ನೀವು ಕುಂಭಮೇಳ ಇರಬೇಕು, ಕುಂಭಮೇಳ 12 ವರ್ಷಕ್ಕೊಂದ್ಸರಿ ಯಾಕೆ ಬರುತ್ತೆ? ಅದು ಗುರುವಿನ ಸೈಕಲು 12 ವರ್ಷಕ್ಕೊಂದ್ಸರಿ. ಗುರು ವೃಷಭ ಗ್ರಹದಲ್ಲಿ ಬರ್ತಾನೆ, ಆಗ ಚಂದ್ರ ವೃಷಭ ಇದಕ್ಕೆ ಬರುತ್ತೆ. ಆಗ ಸೂರ್ಯ ಮಕರಕ್ಕೆ ಬಂದಾಗ ಕುಂಭಗ್ರಹ ಆಗುತ್ತೆ. ಅಂದರೆ ಕೇವಲ ಹಿಂದೂ ಧರ್ಮ ಹಿಂದೂಗಳನ್ನು, ಭಾರತೀಯರನ್ನ ಒಳಗೊಂಡಿದ್ದಲ್ಲ, ಇಡೀ ಜಗತ್ತನ್ನು ಒಳಗೊಂಡಿರ್ತಕ್ಕಂಥದ್ದು ಹಿಂದೂ ಧರ್ಮ. ಸೆಲೆಸ್ಟಿಯಲ್ಲು, ಖಗೋಳ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು ಹಿಂದೂ ಧರ್ಮ. ಇವತ್ತು ನೋಡಿ, ನಮ್ಮಲ್ಲಿ ಭಾರತದ ವಿಚಾರಕ್ಕೆ ಬಂದರೆ, ಹಿಂದೆ ಮುಸಲ್ಮಾನರು ಏನು ಹೇಳ್ತಿದ್ರು, ಹಿಂದೂಗಳಿಂದಲೇ ಕನ್ವರ್ಟ್ ಆಗಿರ್ತಕ್ಕಂಥದ್ದು. ಮುಸಲ್ಮಾನರು, ಇಂಡಿಯನ್ ಮುಸಲ್ಮಾನರ ಇತಿಹಾಸ ನೋಡ್ಕೊಂಬನ್ನಿ. ಅವರಲ್ಲಿ ಆ ಸಂಪ್ರದಾಯದ ಪ್ರಭಾವ ಇತ್ತು, ಸಹಿಷ್ಣುತೆ ಇತ್ತು. ನೀವು ಈವನ್ ಸ್ವಾತಂತ್ರ್ಯ ಸಂದರ್ಭದಲ್ಲೂ ಕೂಡ ಜಿನ್ನಾ ಪ್ರಭಾವದಿಂದ ಕೆಲವು ಮುಸಲ್ಮಾನರು ಉಗ್ರರಾಗಿದ್ರು ಬಿಟ್ಟರೆ, ಬಹುತೇಕ ಮುಸಲ್ಮಾನರು ಸಹಿಷ್ಣುಗಳೇ ಆಗಿದ್ದರು. ಉದಾಹರಣೆಗೆ, ಸ್ವಾತಂತ್ರ್ಯ ಬಂದ ಮೇಲೆ ನೀವು ದೊಡ್ಡ ದೊಡ್ಡ ಕಲಾವಿದರ ಹೆಸರುಗಳು ನೋಡಿ. ದಿಲೀಪ್ ಕುಮಾರ್, ಮೀನಾ ಕುಮಾರಿ, ಮಧುಬಾಲ, ಅಜಿತ್, ಇವರೆಲ್ಲರೂ ಮುಸಲ್ಮಾನರಾಗಿದ್ದರೂ ಕೂಡ ಹಿಂದೂ ಎತ್ತಿಟ್ಕೊಳ್ಳೋದಕ್ಕೆ ಅವ್ರಿಗೆ ಐಡೆಂಟಿಟಿ ಕ್ರೈಸಿಸ್ ಅಂತ ಯಾವುದು ಇರ್ತಿರ್ಲಿಲ್ಲ. ಐಡೆಂಟಿಟಿ ಕ್ರೈಸಿಸ್ ಇರ್ತಿರ್ಲಿಲ್ಲ. ಅದನ್ನು ಮುಸಲ್ಮಾನರು ಕೂಡ ಒಪ್ಪಿದ್ರು. ಅದೇ ರೀತಿ ಒಂದು ಭಾಳ ದೊಡ್ಡ ಒಂದು ವಿಷ್ಣುವಿನ ಗೀತೆ ಇದೆ, ಮನ ತಡಪದ ಹರಿದರ್ಶನ್ಕೋ ಆಜ್ ಅಂತ ಹೇಳಿ. ಈ ದೊಡ್ಡ ವೆರಿ ಫೇಮಸ್ ಏನು ವಿಷ್ಣುವಿನ ಗೀತೆಯನ್ನು ಬರೆದಿದ್ದು ಶಕೀಲ್ ಬುದಾಯುದ್ದೀನ್, ಅದಕ್ಕೆ ಸಂಗೀತ ಕೊಟ್ಟಿದ್ದು ನೌಶಾದ್ ಅಲಿ, ಹಾಡಿದ್ದು ಮೊಹಮ್ಮದ್ ರಫಿ. ಆ ಕೆಲಸ ಏನಾದರೂ ಇವತ್ತಾಗಿದ್ದರೆ 3 ಜನ ಮೇಲೆ ಫತ್ವಾ ಓಡಿಸ್ಬಿಟ್ರು ಅವರು. 1949ರಲ್ಲಿ ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ವಿಗ್ರಹಗಳು ಪ್ರತ್ಯಕ್ಷ ಆದವಲ್ಲ, ಕೇವಲ ನೆಹರುಗೆ ಪ್ರಾಬ್ಲಮ್ ಇತ್ತು ಬಿಟ್ಟರೆ ಭಾರತದ ಯಾವುದೇ ಮುಸಲ್ಮಾನರಿಗೆ ಅದರ ಪ್ರಾಬ್ಲಮ್ ಇರಲಿಲ್ಲ. 11 ವರ್ಷ 358 ದಿವಸ ಯಾವುದೇ ಮುಸ್ಲಿಂ ಕೋರ್ಟ್ಗೆ ಹೋಗಿರಲಿಲ್ಲ ಆ ವಿಚಾರದಲ್ಲಿ. 12 ವರ್ಷಕ್ಕೆ ಯಾವುದೇ ಲೀಗಲ್ ಡಾಕ್ಯುಮೆಂಟ್ ಕೋರ್ಟ್ಗೆ ಹೋಗದೆ ಇದ್ರೆ ಅದು ನಲ್ಲಿಫೈ ಆಗುತ್ತೆ ಅಂತ ಇನ್ನು ಕೇವಲ 1 ವಾರ ಇದ್ದಾಗ ಈ ಎಡಪಂಥೀಯರು, ಲೆಫ್ಟಿಸ್ಟ್ಗಳು, ಕೆಲವು ಕಾಂಗ್ರೆಸ್ಸಿಗರು ಹೋಗಿ ಮುಸಲ್ಮಾನರ ತಲೆ ತಿಂದು ಅವ್ರನ್ನ ಕೋರ್ಟಿಗೆ ತಗೊಂಡೋದ್ರು. ಇವತ್ತೇನಾಯಿತು, ಇಡೀ ದೇಶವನ್ನು ಇಬ್ಬಾಗ ಮಾಡ್ತೋದು ಏನು ಹಿಂದೂ ಮುಸ್ಲಿಂ ಹೋರಾಟ ಅಥವಾ ಬಾಬ್ರಿ ಮಸೀದಿ ಹೋರಾಟ ಅಂತೇಳಿ.
ಅಂದರೆ ಯಾವ ವಿಚಾರ ಭಾರತೀಯ ಮುಸಲ್ಮಾನರಲ್ಲಿಲ್ಲ ಆ ವಿಷಯವನ್ನು ತುಂಬಿರ್ತಕ್ಕಂಥದ್ದು ಈ ಲೆಫ್ಟಿಸ್ಟ್ಗಳು, ಈ ಎಡಪಂಥೀಯರು ಮತ್ತು ಕಾಂಗ್ರೆಸ್ಸು. ಇವತ್ತೇನಾಗೋಗಿದೆ, ಇಡೀ ದೇಶದಲ್ಲಿ ಅಸಹಿಷ್ಣುತೆ ಎದ್ದು ಕಾಣ್ತಾ ಇದೆ ಆ ಸಮುದಾಯದಲ್ಲಿ. ಇವತ್ತು ನೋಡಿ, ಯಾವುದಾದ್ರೂ ಒಬ್ಬ ಕ್ರಿಶ್ಚಿಯನ್ನು ನಮ್ಮ ಪೂರ್ವಜರು 200 ವರ್ಷ ಭಾರತವನ್ನು ಆಳಿದ್ರು ಅಂತ ಯಾರನ್ನ ಹೇಳ್ತಾರೆ? ಅಥವಾ ಪಾರ್ಲಿಮೆಂಟ್ ಕಟ್ಟಿದ್ದು ನಮ್ಮ ಅಜ್ಜ, ಯಾವುದು ಇಂಡಿಯಾ ಗೇಟನ್ನು ಕಟ್ಟಿದ್ದು ನಮ್ಮ ಅಜ್ಜ ಅಂತ ಯಾರಾದರೂ ಕ್ರಿಶ್ಚಿಯನ್ ಹೇಳ್ತಾರ? ಯಾವತ್ತು ಕ್ರಿಶ್ಚಿಯನ್ನರು ಧರ್ಮ ಒಂದೇ ಆದ್ರೂ ಕೂಡ ಆಕ್ರಮಣಕಾರರನ್ನ ನಮ್ಮವರು ಅಂತ ಅಂದ್ಕೊಳ್ಳಿಲ್ಲ. ಆಕ್ರಮಣಕಾರರೇ ಆಗಿದ್ರು ಬ್ರಿಟಿಷರು. ಆದರೆ ಮುಸಲ್ಮಾನರನ್ನ ನೋಡಿ, ಬಾಬರ್ ನಮ್ಮವನು, ಅಕ್ಬರ್ ನಮ್ಮವನು, ಔರಂಗಾಬಾದ್ ಜಯಂತಿನ ಆಚರಿಸ್ತೀವಿ, ನಾವು ಕೆಂಪು ಕೋಟೆ ಕಟ್ಟಿದ್ದು ನಾವು. ಈ ಮನಸ್ಥಿತಿ ಬಂದಾಗ ನಿಮಗೇನಾಗುತ್ತೆ ಅಂತ ಹೇಳಿದ್ರೆ, ನಾವು 800 ವರ್ಷ ಆಳಿದ್ದು ನಾವು, ಆಕ್ರಮಣಕಾರರಿಗೂ ನಮ್ಮ ರಿಲಿಜಿಯನ್ ಅವ್ರಿಗೂ ವ್ಯತ್ಯಾಸ ಗೊತ್ತಿಲ್ದಂಗಾದಾಗ ಈ ಮೂಲಭೂತ ಪ್ರಕ್ರಿಯೆಗಳು ಶುರುವಾಗೋಗ್ತವೆ. ಇವತ್ತು ನೋಡಿ, ಮುಸಲ್ಮಾನರಿಗೆ ಯಾರ ಆದರ್ಶ? ಬಾಬರ್ ಆದರ್ಶ, ಔರಂಗಜೇಬ್ ಆದರ್ಶ, ಹುಮಾಯೂನ್ ಆದರ್ಶ. ಇದನ್ನು ಪೋಷಿಸಿದ್ದು ನಮ್ಮಲ್ಲಿರ್ತಕ್ಕಂಥ ಸರ್ಕಾರಗಳು, ಇದೇ ಎಕೋಸಿಸ್ಟಮು. ಇವತ್ತು ದೆಹಲಿನಲ್ಲಿ ಏನು ಲುಟೆನ್ಸ್ ಏರಿಯಾ ಇದೆಯಲ್ಲ, ಸುತ್ತಮುತ್ತ ಇವತ್ತಿಗೂ ಕೂಡ ಔರಂಗಜೇಬ್ ರಸ್ತೆ, ಅಕ್ಬರ್ ರಸ್ತೆ, ಹುಮಾಯೂನ್ ರಸ್ತೆ, ಜಗತ್ತಲ್ಲಿ ಆಕ್ರಮಣಕಾರರ ಹೆಸರಿರ್ತಕ್ಕಂಥ ಏಕೈಕ ದೇಶ ಭಾರತ. ಅದರ ಹೆಸರನ್ನ ಮೋದಿ ಸರ್ಕಾರ ಬಂದ ಮೇಲೆ ತೆಗಿಯೋಕೆ ಹೋದ್ರೆ ದೊಡ್ಡ ಹೋರಾಟಗಳು ನಡೆದವು. ಜೊತೆಯಲ್ಲಿ ದ್ವೇಷ. ಹಾಗಾಗಿ ಮೃದುವಾಗಿ, ಸೌಮ್ಯವಾಗಿ, ಶಾಂತವಾಗಿ ಈ ಪ್ಯಾನಲ್ನ ಮಾಡ್ಲಿಕ್ಕಾಗತ್ತಾ ಗೊತ್ತಿಲ್ಲ. ಮೊದಲದಾಗಿ ನಮ್ಮ ಈ ಪ್ಯಾನಲ್ನ ಹೆಸರು ಧರ್ಮ ದ್ವೇಷ. ಚಂದ್ರಶೇಖರ್ ಸರ್, ತಮ್ಮಿಂದಲೇ ಪ್ರಾರಂಭ ಮಾಡ್ತೀನಿ. ಧರ್ಮ ಹಾಗೆ ದ್ವೇಷ ಸಾಮಾನ್ಯವಾಗಿ ಎರಡು ತದ್ವಿರುದ್ಧ ಪದಗಳಾಗಬೇಕಾಗಿತ್ತು. ಆದರೆ ಇತ್ತೀಚೆಗೆ ಏನಾಗ್ಬಿಟ್ಟಿದೆ, ದ್ವೇಷವನ್ನ ಹರಡಲಿಕ್ಕೆ, ಸಮಾಜದ ಶಾಂತಿಯನ್ನ ಕದಲಿಕ್ಕೆ ಧರ್ಮ ಅನ್ನೋದು ಅಸ್ತ್ರ ಆಗ್ಬಿಟ್ಟಿದೆ ಅಂತ. ನೋಡಿ, ಧರ್ಮ ಅಂತಕ್ಕಂಥ ಪದವನ್ನು ಯಾರು ಅರ್ಥ ಮಾಡ್ಕೊಂಡಿರಲ್ಲ, ಅವಾಗ ಮಾತ್ರ ಈ ಧರ್ಮ ದ್ವೇಷವು ಎಲ್ಲವೂ ಒಟ್ಟಿಗೆ ಕಾಣುತ್ತೆ. ಧರ್ಮವನ್ನು ನೀವು ಆ್ಯಕ್ಚುಲಾಗಿ ನೀವು ಅದನ್ನು ನಮ್ಮ ಪರಿಭಾಷೆಯಲ್ಲಿ ತರಬೇಕು ಅಂತ ಹೇಳಿದ್ರೆ, ಧರ್ಮ ಅಂತಕ್ಕಂಥದ್ದು ಧಾರಣಾತಿ ಧರ್ಮ ಅಂತ ಹೇಳ್ತಾರೆ. ಎಲ್ಲವನ್ನ ಒಳಗೊಂಡಿರ್ತಕ್ಕಂಥದ್ದು, ಎಲ್ಲವನ್ನ ಧರಿಸಿರ್ತಕ್ಕಂಥದ್ದು ಧರ್ಮ. ಜೊತೆಗೆ ಇನ್ನೊಂದು ವ್ಯಾಖ್ಯಾನ ಅಂತ ಹೇಳಿದ್ರೆ, ವೈಜ್ಞಾನಿಕ ತಳಹದಿಯ ಮೇಲೆ ನಿಂತಿರ್ತಕ್ಕಂಥದ್ದು ಧರ್ಮ. ಜಗತ್ತಿನಲ್ಲಿ ಇವತ್ತು ಕೇವಲ ಹಿಂದೂ ಧರ್ಮ ಮಾತ್ರ ಧರ್ಮ ಬಿಟ್ಟರೆ ಮಿಕ್ಕೆಲ್ಲವೂ ಮತಗಳು, ಪಂಥಗಳು ಅಥವಾ ಸಂಪ್ರದಾಯಗಳು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ನೋಡಿ, ಧರ್ಮ ಯಾವತ್ತೂ ಸೈಂಟಿಫಿಕ್ ಆಗಿ ಬೇಸಾಗಿರಬೇಕು. ಭಾರತದ ಯಾವುದೇ ವೇದ ತಗೊಳ್ಳಿ, ಉಪನಿಷತ್ ತಗೊಳ್ಳಿ, ಗೀತೆ ತಗೊಳ್ಳಿ, ಕಂಪ್ಲೀಟ್ ಸೈನ್ಸ್ ಮೇಲೆ ನಿಂತಿರ್ತಕ್ಕಂಥದ್ದು. ಒಂದು ಸಣ್ಣ ಉದಾಹರಣೆ, ನಾನು 2 ನಿಮಿಷ ವಿಷಯ ತಗೊತೀನಿ. ಯಾಕೆಂತ ಹೇಳಿದ್ರೆ ಧರ್ಮ ಅರ್ಥ ಆಗ್ಬೇಕಂತ ಹೇಳಿದ್ರೆ ಈ ಕಾನ್ಸೆಪ್ಟ್ ಅರ್ಥ ಆಗಬೇಕು. ಸ್ಮಿತಾ, ವಾರಗಳಿದ್ದಾವೆ. ಮಂಡೇ ಆದಮೇಲೆ ಟ್ಯೂಸ್ಡೇ ಬರುತ್ತೆ, ಟ್ಯೂಸ್ಡೇ ಆದಮೇಲೆ ವೆನ್ಸ್ಡೇ ಬರುತ್ತೆ. ಇದನ್ನು ಭಾರತೀಯರಿಂದ ವೆಸ್ಟರ್ನ್ ಕಲ್ಚರ್ ತೊಗೊಂಡಿದ್ದು. ನಮ್ಮಲ್ಲಿ ಭಾನುವಾರ, ಸೋಮವಾರ, ಮಂಗಳವಾರ. ಭಾನುವಾರ ಆದಮೇಲೆ ಸೋಮವಾರ ಯಾಕೆ ಬರಬೇಕು? 7 ಗ್ರಹಗಳ ಪದ್ಧತಿ ನಮ್ಮಲ್ಲಿತ್ತು. ಮೊದಲನೇ ಗ್ರಹ ಸೂರ್ಯ. ಮೊದಲು ಇಲ್ಲ ಅಂತ ಹೇಳಿದ್ರು ವೆಸ್ಟರ್ನವರು, ಮತ್ತು ಅವ್ರು ಯಾಕೆ 7 ದಿವಸಗಳನ್ನಿಟ್ಟು ಅವರೂ ಅದನ್ನೇ ಮಾಡ್ಕೊಂಡ್ರು. ಮೊದಲನೇ ದಿವಸ ಸೂರ್ಯ ಬರುತ್ತೆ, ಸರಿ. ಆದರೆ ಮತ್ತೆ ನೀವು ಸೈಜ್ ಪ್ರಕಾರ ನೋಡಿದ್ರೆ ಸೂರ್ಯ ಆದಮೇಲೆ ಗುರು ಬರಬೇಕು, ಗುರು ಆದಮೇಲೆ ಶನಿ ಬರಬೇಕು. ಹಾಗೆ ಭಾನುವಾರ, ಗುರುವಾರ, ಶನಿವಾರ ಬರಬೇಕು. ಇಲ್ಲ, ಸೂರ್ಯನ ಡಿಸ್ಟೆನ್ಸನ್ನು ನೋಡ್ಕೊಂಡೋದ್ರೆ ಭಾನುವಾರ ಪಕ್ಕದಲ್ಲಿ ಬುಧವಾರ ಬರಬೇಕಿತ್ತು. ಆದರೆ ಭಾನು ಆದಮೇಲೆ ಚಂದ್ರ ಬರ್ತಾನೆ, ಚಂದ್ರ ಆದಮೇಲೆ ಮಂಗಳ ಬರ್ತಾನೆ. ಯಾಕೆ ಅಂತ ಹೇಳಿದ್ರೆ, ಇದರಿಂದ ಇರ್ತಕ್ಕಂತಹ ಸೈನ್ಸ್ ಅಂತ ಏನು ಹೇಳಿದ್ರೆ, ನಮ್ಮಲ್ಲಿ ವಿಶುದ್ಧ ಭಾರತ ಜ್ಞಾನದಲ್ಲಿ ಹೇಳುತ್ತೆ, ಹೋರ ಅಂತಕ್ಕಂಥದ್ದೊಂದಿದೆ. ಅಂದರೆ ಅದರ ಒಂದು ಹೋರ ಅದು ಪ್ರತಿ ಗ್ರಹದಲ್ಲಿರುತ್ತೆ. ಮೊದಲ ಹೌರ, ಆ ಹೌರಾದ ಸಮಯ 24 ಗಂಟೆ. ಮೊದಲ ಹೌರ ಇದು ಸೆಲೆಸ್ಟಿಯಲ್ ಸೀಕ್ವೆನ್ಸ್. ಇದು ಮೊದಲ ಹೌರ ಸೂರ್ಯನಲ್ಲಿರುತ್ತೆ. 24 ಗಂಟೆ ಮುಗಿದು 25ನೇ ಗಂಟೆ ಬರ್ಬೇಕಾದ್ರೆ ಆ ಹೌರ ಚಂದ್ರನಿಗೆ ಬರುತ್ತೆ. ಅದಾದ ಮೇಲೆ 24 ಗಂಟೆ ಆದಮೇಲೆ ಆ ಹೊರ ಮಂಗಳನಿಗೆ ಬರುತ್ತೆ. ಅದಾದ 24 ಗಂಟೆಗೆ ಅದು ಬುಧನಿಗೆ ಬರುತ್ತೆ. ಈ ಹೋರಾದ ಪ್ರಕಾರ ಏನು ಸೆಲೆಸ್ಟಿಯಲ್ ಸೀಕ್ವೆನ್ಸ್ ಇತ್ತಲ್ಲ, ಇದೇ ನಮ್ಮಲ್ಲಿ ವಾರ ಆಗಿ ಬಂದಿದ್ದು. ಇದನ್ನು ನಮ್ಮಿಂದ ಇವರು ಗ್ರೀಕರು ತಗೊಂಡ್ರು. ಆ ಹೋರ ಅಂತಕ್ಕಂಥ ಪದ ಮೇಲೆ ಅದು ಹೋರೋಸ್ಕೋಪ್ ಆಗಿದ್ದು. ವೆಸ್ಟರ್ನ್ ಅವರು ಅದನ್ನು ಹೋರೋಸ್ಕೋಪ್ ಅಂತ ಮಾಡ್ಕೊಂಡು, ಅದು ಭಾರತೀಯ ವಿಜ್ಞಾನ. ಅದು ಅಂದರೆ ಪ್ರತಿಯೊಂದು, ನೀವು ಕುಂಭಮೇಳ ಇರಬೇಕು, ಕುಂಭಮೇಳ 12 ವರ್ಷಕ್ಕೊಂದ್ಸರಿ ಯಾಕೆ ಬರುತ್ತೆ? ಅದು ಗುರುವಿನ ಸೈಕಲು 12 ವರ್ಷಕ್ಕೊಂದ್ಸರಿ. ಗುರು ವೃಷಭ ಗ್ರಹದಲ್ಲಿ ಬರ್ತಾನೆ, ಆಗ ಚಂದ್ರ ವೃಷಭ ಇದಕ್ಕೆ ಬರುತ್ತೆ. ಆಗ ಸೂರ್ಯ ಮಕರಕ್ಕೆ ಬಂದಾಗ ಕುಂಭಗ್ರಹ ಆಗುತ್ತೆ. ಅಂದರೆ ಕೇವಲ ಹಿಂದೂ ಧರ್ಮ ಹಿಂದೂಗಳನ್ನು, ಭಾರತೀಯರನ್ನ ಒಳಗೊಂಡಿದ್ದಲ್ಲ, ಇಡೀ ಜಗತ್ತನ್ನು ಒಳಗೊಂಡಿರ್ತಕ್ಕಂಥದ್ದು ಹಿಂದೂ ಧರ್ಮ. ಸೆಲೆಸ್ಟಿಯಲ್ಲು, ಖಗೋಳ ಎಲ್ಲವನ್ನು ಒಳಗೊಂಡಿರ್ತಕ್ಕಂಥದ್ದು ಹಿಂದೂ ಧರ್ಮ. ಇವತ್ತು ನೋಡಿ, ನಮ್ಮಲ್ಲಿ ಭಾರತದ ವಿಚಾರಕ್ಕೆ ಬಂದರೆ, ಹಿಂದೆ ಮುಸಲ್ಮಾನರು ಏನು ಹೇಳ್ತಿದ್ರು, ಹಿಂದೂಗಳಿಂದಲೇ ಕನ್ವರ್ಟ್ ಆಗಿರ್ತಕ್ಕಂಥದ್ದು. ಇಂಡಿಯನ್ ಮುಸಲ್ಮಾನರ ಇತಿಹಾಸ ನೋಡ್ಕೊಂಬನ್ನಿ. ಅವರಲ್ಲಿ ಆ ಸಂಪ್ರದಾಯದ ಪ್ರಭಾವ ಇತ್ತು, ಸಹಿಷ್ಣುತೆ ಇತ್ತು. ನೀವು ಈವನ್ ಸ್ವಾತಂತ್ರ್ಯ ಸಂದರ್ಭದಲ್ಲೂ ಕೂಡ ಜಿನ್ನಾ ಪ್ರಭಾವದಿಂದ ಕೆಲವು ಮುಸಲ್ಮಾನರು ಉಗ್ರರಾಗಿದ್ರು ಬಿಟ್ಟರೆ ಬಹುತೇಕ ಮುಸಲ್ಮಾನರು ಸಹಿಷ್ಣುಗಳೇ ಆಗಿದ್ರು. ಉದಾಹರಣೆಗೆ, ಸ್ವಾತಂತ್ರ್ಯ ಬಂದ ಮೇಲೆ ನೀವು ದೊಡ್ಡ ದೊಡ್ಡ ಕಲಾವಿದರ ಹೆಸರುಗಳು ನೋಡಿ. ದಿಲೀಪ್ ಕುಮಾರ್, ಮೀನಾ ಕುಮಾರಿ, ಮಧುಬಾಲ,
ಅಜಿತ್ ಇವರೆಲ್ಲರೂ ಮುಸಲ್ಮಾನರಾಗಿದ್ದರೂ ಕೂಡ ಹಿಂದೂ ಎತ್ತಿಟ್ಕೊಳ್ಳೋದಕ್ಕೆ ಅವ್ರಿಗೆ ಐಡೆಂಟಿಟಿ ಕ್ರೈಸಿಸ್ ಅಂತ ಯಾವುದು ಇರ್ತಿರ್ಲಿಲ್ಲ. ಐಡೆಂಟಿಟಿ ಕ್ರೈಸಿಸ್ ಇರ್ತಿರ್ಲಿಲ್ಲ. ಅದನ್ನು ಮುಸಲ್ಮಾನರು ಕೂಡ ಒಪ್ಪಿದ್ರು. ಅದೇ ರೀತಿ ಒಂದು ಬಹಳ ದೊಡ್ಡ ಒಂದು ವಿಷ್ಣುವಿನ ಗೀತೆ ಇದೆ, ಮನ ತಡಪದ ಹರಿದರ್ಶನ್ಕೋ ಆಜ್ ಅಂತ ಹೇಳಿ. ಈ ದೊಡ್ಡ ವೆರಿ ಫೇಮಸ್ ಏನು ವಿಷ್ಣುವಿನ ಗೀತೆಯನ್ನು ಬರೆದಿದ್ದು ಶಕೀಲ್ ಬುದಾಯುದ್ದೀನ್, ಅದಕ್ಕೆ ಸಂಗೀತ ಕೊಟ್ಟಿದ್ದು ನೌಶಾದ್ ಅಲಿ, ಹಾಡಿದ್ದು ಮೊಹಮ್ಮದ್ ರಫಿ. ಆ ಕೆಲಸ ಏನಾದರೂ ಇವತ್ತಾಗಿದ್ದರೆ 3 ಜನ್ಮಲ್ಲಿ ಫತ್ವಾ ಓಡಿಸ್ಬಿಟ್ರು ಅವರು. 1949ರಲ್ಲಿ ಅಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ವಿಗ್ರಹಗಳು ಪ್ರತ್ಯಕ್ಷ ಆದವಲ್ಲ, ಕೇವಲ ನೆಹರುಗೆ ಪ್ರಾಬ್ಲಮ್ ಇತ್ತು ಬಿಟ್ಟರೆ ಕರ್ನಾಟಕ ಭಾರತದ ಯಾವುದೇ ಮುಸಲ್ಮಾನರಿಗೆ ಅದರ ಪ್ರಾಬ್ಲಮ್ ಇರಲಿಲ್ಲ. 11 ವರ್ಷ 358 ದಿವಸ ಯಾವುದೇ ಮುಸ್ಲಿಂ ಕೋರ್ಟ್ಗೆ ಹೋಗಿರಲಿಲ್ಲ ಆ ವಿಚಾರದಲ್ಲಿ. 12 ವರ್ಷಕ್ಕೆ ಯಾವುದೇ ಲೀಗಲ್ ಡಾಕ್ಯುಮೆಂಟ್ ಕೋರ್ಟ್ಗೆ ಹೋಗದೆ ಇದ್ರೆ ಅದು ನಲ್ಲಿಫೈ ಆಗುತ್ತೆ ಅಂತ ಇನ್ನು ಕೇವಲ 1 ವಾರ ಇದ್ದಾಗ ಈ ಎಡಪಂಥೀಯರು, ಲೆಫ್ಟಿಸ್ಟ್ಗಳು, ಕೆಲವು ಕಾಂಗ್ರೆಸ್ಸಿಗರು ಹೋಗಿ ಮುಸಲ್ಮಾನರ ತಲೆ ತಿಂದು ಅವ್ರನ್ನ ಕೋರ್ಟ್ಗೆ ತಗೊಂಡೋದ್ರು. ಇವತ್ತೇನಾಯ್ತು, ಇಡೀ ದೇಶವನ್ನು ಇಬ್ಬಾಗ ಮಾಡ್ತೋದು ಏನು ಹಿಂದೂ ಮುಸ್ಲಿಂ ಹೋರಾಟ ಅಥವಾ ಬಾಬ್ರಿ ಮಸೀದಿ ಹೋರಾಟ ಅಂತೇಳಿ. ಅಂದರೆ ಯಾವ ವಿಚಾರ ಭಾರತೀಯ ಮುಸಲ್ಮಾನರಲ್ಲಿಲ್ಲ ಆ ವಿಷಯವನ್ನು ತುಂಬಿರ್ತಕ್ಕಂಥದ್ದು ಈ ಲೆಫ್ಟಿಸ್ಟ್ಗಳು, ಈ ಎಡಪಂಥೀಯರು ಮತ್ತು ಕಾಂಗ್ರೆಸ್ಸು. ಇವತ್ತೇನಾಗೋಗಿದೆ, ಇಡೀ ದೇಶದಲ್ಲಿ ಅಸಹಿಷ್ಣುತೆ ಎದ್ದು ಕಾಣ್ತಾ ಇದೆ ಆ ಸಮುದಾಯದಲ್ಲಿ. ಇವತ್ತು ನೋಡಿ, ಯಾವುದಾದ್ರೂ ಒಬ್ಬ ಕ್ರಿಶ್ಚಿಯನ್ನು ನಮ್ಮ ಪೂರ್ವಜರು 200 ವರ್ಷ ಭಾರತವನ್ನು ಆಳಿದ್ರು ಅಂತ ಯಾರನ್ನ ಹೇಳ್ತಾರೆ? ಅಥವಾ ಪಾರ್ಲಿಮೆಂಟ್ ಕಟ್ಟಿದ್ದು ನಮ್ಮ ಅಜ್ಜ, ಯಾವುದು ಇಂಡಿಯಾ ಗೇಟನ್ನು ಕಟ್ಟಿದ್ದು ನಮ್ಮ ಅಜ್ಜ ಅಂತ ಯಾರಾದರೂ ಕ್ರಿಶ್ಚಿಯನ್ ಹೇಳ್ತಾರೆ? ಯಾವತ್ತು ಕ್ರಿಶ್ಚಿಯನ್ನರು ಧರ್ಮ ಒಂದೇ ಆದ್ರೂ ಕೂಡ ಆಕ್ರಮಣಕಾರರನ್ನ ನಮ್ಮವರು ಅಂತ ಅಂದ್ಕೊಳ್ಳಿಲ್ಲ. ಆಕ್ರಮಣಕಾರರೇ ಆಗಿದ್ರು ಬ್ರಿಟಿಷರು. ಆದರೆ ಮುಸಲ್ಮಾನರನ್ನ ನೋಡಿ, ಬಾಬರ್ ನಮ್ಮವನು, ಅಕ್ಬರ್ ನಮ್ಮವನು, ಔರಂಗಾಬಾದ್ ಜಯಂತಿನ ಆಚರಿಸ್ತೀವಿ ನಾವು, ಕೆಂಪು ಕೋಟೆ ಕಟ್ಟಿದ್ದು ನಾವು. ಈ ಮನಸ್ಥಿತಿ ಬಂದಾಗ ನಿಮಗೇನಾಗುತ್ತೆ ಅಂತ ಹೇಳಿದ್ರೆ, ನಾವು 800 ವರ್ಷ ಆಳಿದ್ದು ನಾವು, ಆಕ್ರಮಣಕಾರರಿಗೂ ನಮ್ಮ ರಿಲಿಜಿಯನ್ ಅವ್ರಿಗೂ ವ್ಯತ್ಯಾಸ ಗೊತ್ತಿಲ್ದಂಗಾದಾಗ ಈ ಮೂಲಭೂತ ಪ್ರಕ್ರಿಯೆಗಳು ಶುರುವಾಗೋಗ್ತವೆ. ಇವತ್ತು ನೋಡಿ, ಮುಸಲ್ಮಾನರಿಗೆ ಯಾರ ಆದರ್ಶ? ಬಾಬರ್ ಆದರ್ಶ, ಔರಂಗಜೇಬ್ ಆದರ್ಶ, ಹುಮಾಯೂನ್ ಆದರ್ಶ. ಇದನ್ನು ಪೋಷಿಸಿದ್ದು ನಮ್ಮಲ್ಲಿರ್ತಕ್ಕಂಥ ಸರ್ಕಾರಗಳು, ಇದೇ ಎಕೋಸಿಸ್ಟಮು. ಇವತ್ತು ದೆಹಲಿನಲ್ಲಿ ಏನು ಲುಟೆನ್ಸ್ ಏರಿಯಾ ಇದೆಯಲ್ಲ, ಸುತ್ತಮುತ್ತ ಇವತ್ತಿಗೂ ಕೂಡ ಔರಂಗಜೇಬ್ ರಸ್ತೆ, ಅಕ್ಬರ್ ರಸ್ತೆ, ಹುಮಾಯೂನ್ ರಸ್ತೆ, ಜಗತ್ತಲ್ಲಿ ಆಕ್ರಮಣಕಾರರ ಹೆಸರಿರ್ತಕ್ಕಂಥ ಏಕೈಕ ದೇಶ ಭಾರತ. ಅದರ ಹೆಸರನ್ನ ಮೋದಿ ಸರ್ಕಾರ ಬಂದ ಮೇಲೆ ತೆಗಿಯೋಕೆ ಹೋದರೆ ದೊಡ್ಡ ಹೋರಾಟಗಳು ನಡೆದವು.